ಇಲ್ಲಿ ಯಾವುದೇ ಸುಳ್ಳು ಹೇಳಿ ಮೋಸ ಮಾಡಿ ಜನಗಳಿಂದ ನಾವೇನು ಗಳಿಸ್ಕೋಬೇಕಾಗಿರೋದು ಏನೂ ಇಲ್ಲ. ಸೊ ಕೆಲವೊಂದು ಫ್ಯಾಕ್ಟ್ಗಳು ಲೈಫಲ್ಲಿ ನಡೆದಿರೋ ಅನುಭವಗಳನ್ನ ಹಂಚ್ಕೊಳ್ಳೋದ್ರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾರೋ ಏನೇನೋ ಟಾರ್ಚರ್ ಕೊಡ್ತಾರಪ್ಪ, ಎಂಥ ಜನ್ಮನಪ್ಪ ನಮ್ಮದು ಅನ್ಸ್ಬಿಡುತ್ತೆ. ಕಡೆಗೆ ನಾವು ಏನಕ್ಕೆ ಹುಟ್ಟಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತಲೇ ನಮಗೆ ನಾವೇ ಕ್ವಶನ್ ಹಾಕ್ಕೋಬೇಕು. ಜಾಸ್ತಿ ಪೇನ್ ಬರುತ್ತೆ ನನಗೆ ಅಂತ ಹೇಳ್ಬಿಟ್ಟು ಕೇಳಾದ್ಮೇಲೆ ನಮ್ಮಮ್ಮ ಹೇಳಿದ್ದು ನನಗೆ, ನಿನಗೆ ಅಲ್ಲಿ ಕೈ ಮುರಿದೋಗಿತ್ತು, ನೀನು ಇನ್ನೂ ಚಿಕ್ಕವಳಿದ್ದೆ ಅವಾಗ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಎಲ್ಲೆಲ್ಲೂ ಮುರಿದಿರೋದೇನೋ ನನ್ನ ಲೈಫು ಅಂತ ಅನಿಸ್ಬಿಡ್ತು. ಲೈಫು ಚೆನ್ನಾಗಿಲ್ಲ, ಅಟ್ಲೀಸ್ಟ್ ದೇಹನಾದರೂ ಚೆನ್ನಾಗಿದೆ ಅಂದರೆ ಎಲ್ಲ ಪಾರ್ಟ್ಸ್ಗಳು ಮುರಿದಿರೋದೇನೆ, ಏನು ಬದುಕಿರ್ಬೇಕಪ್ಪ ಅಂತ ಸಾರಿ. ಸೊ ಇವಾಗ ಇದರಲ್ಲೂ ಒಂದು ಬೇರಿದೆ ನೋಡಿ, ಇದರಲ್ಲೂ ಕೂಡ ಬೆಳೆಸ್ಬೋದು ನೋಡಿ. ಸೊ ಇವಾಗ ಅಕ್ಕಿ ಕೂಡ ಮಿಕ್ಸ್ ಮಾಡಿದ್ದಾಯಿತು, ಅಂದರೆ ಮಿಕ್ಸಿಗೆ ಹಾಕಿದ್ದೀನಿ. ನನಗೂ ಒಂದೊಂದು ಸಾರಿ ಅನಿಸುತ್ತೆ, ನನಗೂ ಅಮ್ಮ ಇರಬೇಕಿತ್ತು, ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಲೈಫು ಅಂತ ಅನಿಸುತ್ತೆ. ತುಂಬ ಕಷ್ಟದಲ್ಲಿರೋವಾಗೆಲ್ಲ ಫೀಲ್ ಆಗುತ್ತೆ, ನನಗೂ ಅಮ್ಮ ಇರಬೇಕಿತ್ತು, ನಂಗೆ ಕಷ್ಟ ಅಂದಾಗ ಬಂದು ನನ್ನ ಕಷ್ಟ ಕೇಳ್ತಾ ಇದ್ರಲ್ವಾ ಅಂತೆಲ್ಲ ಫೀಲ್ ಆಗುತ್ತೆ. ಬಟ್ ನೆನೆಸ್ಕೋಬೇಕಷ್ಟೆ, ನನ್ನ ಕಾಲಿತ್ತು, ನಾನು ಓಡಾಡಿದ್ದೆ, ನಾನು ಒಂದು ಸಾಧನೆ ಮಾಡಿದ್ದೆ ಅಂತ. ಬಟ್ ಆವಾಗ ಸಾಧನೆ ಮಾಡಿದ್ಮೇಲೆ ಹೋಗುತ್ತೆ, ಇವಾಗ ಕಾಲಿಲ್ಲದೆ ಇರೋವಾಗ ಸಾಧನೆ ಮಾಡ್ತಾಯಿದ್ದೀನಿ ಅನಿಸುತ್ತೆ. ಯಾಕಂದರೆ ಅವರೆಲ್ಲ ಅನುಭವಿಸಿರೋ ಕಷ್ಟಗಳನ್ನ ನಮಗೆ ಹೇಳ್ಕೊಳ್ತಾಯಿದ್ರು, ಹಿಂಗೆ ಆಗ್ತಿತ್ತು, ಹಾಗಾಗಿ ನೀನು ಈ ಥರ ಹುಟ್ಟಿದ್ಯಾ ಅಂತ. ನಾನು ಹುಟ್ಟಿ ಎಷ್ಟೋ ದಿನ ಆದಮೇಲೆ ನಂಗೆ ಕಂಡುಬಿಟ್ಟಿದ್ದಂತೆ. ಒಂದಷ್ಟು ಜನ ಹೇಳ್ತಾ ಇದ್ದಂತೆ, ಮಗು ಕಂಡುಬಿಡಲ್ಲ, ಬದುಕುತ್ತೋ ಇಲ್ವೋ ಅಂತ. ಆಮೇಲೆ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಮನೆಯವರು, ನಮ್ಮ ಅಪ್ಪನ ಮನೆಯವರೆಲ್ಲ ಸ್ವಲ್ಪ ಹಂಗೆ ಇದ್ದರು. ಸೊ ಈ ಬಾಣ್ತನದಲ್ಲಿರೋರಿಗೆ, ಅಂದರೆ ಬಾಣ್ತನ ಅನ್ನೋದಕ್ಕಿಂತ ನಮ್ಮಮ್ಮ ಬಸ್ರಿ ಆಗಿರೋಂಥ ಟೈಮಲ್ಲಿ ಸರಿಯಾದ ಫುಡ್ಡು ಕೊಡ್ತಾ ಇರಲಿಲ್ಲಂತೆ. ಹಿಂದೆಗಿರಿ ಅಷ್ಟೇ ನಾನು ಹೇಳೋದು. ಯಾಕಂದರೆ ನನಗಾಗಿರೋ ಅನುಭವಗಳು ಹಿಂಗಾಗಿದೆ. ಅದಕ್ಕೆ ನಾನು ಎಲ್ಲರ ಬಿಟ್ಟು ಬಂದುಬಿಟ್ಟೆ. ಅಪ್ಪನ ಮನೆ ಕಡೆನೂ ಹೋಗಿಲ್ಲ, ಗಂಡನ ಮನೆ ಕಡೆನೂ ಹೋಗಿಲ್ಲ, ಯಾರ ಕಡೆನೂ ₹1 ಏನು ಬರ್ತಿಲ್ಲ. ಆದರೂ ಏನು ಗೊತ್ತಾ, ನೆಮ್ಮದಿಗೋಸ್ಕರ ನಾನು ಬದುಕ್ತಾಯಿದ್ದೀನಿ ಇವತ್ತು. ಮೋಸ್ಟು ಏಜಲ್ಲಿರೋರೇ ಸಾಯ್ತಾ ಇದ್ದಾರೆ. ಏನಕ್ಕೆ ಸಾಯ್ತಾ ಇದ್ದಾರೆ ಅಂದರೆ ಅವರಿಗೆ ಸ್ಟ್ರೆಸ್ಸು ಆ ಥರ ಇದೆ. ಈ ಮನೇಲಿ ಟೆನ್ಷನ್ನು, ಆಮೇಲೆ ನನ್ನ ಚಾನಲ್ ಇದೆ, ನನ್ನ ಹೆಸರು ಸವಿತಾ, ಅನ್ನೋದೇನಾದ್ರು ಅದಕ್ಕೆ ತೊಗೊಬಿಡ್ತೀನಿ ಅಂತ ಒಂದೊಂದು ಸಾರಿ ಭಯ ಆಗುತ್ತೆ. ಟೈಮು ನಾನು ಈ ಥರ ವೀಲ್ ಚೇರ್ ಬಂದಾದ್ಮೇಲೆ ಎಲ್ಲರ ಬಾಯಲ್ಲೂ ಕೇಳ್ತಾ ಇದ್ದೆ ನಾನು, ಆ ಮೆಂತ್ಯ ಮುದ್ದೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಗಟ್ಟಿಯಾಗಿ ಒಂದಷ್ಟು ವರ್ಷ ಬದುಕ್ತಾರೆ ಅಂತ. ಬದುಕೈತಂತಲೇ ಗೊತ್ತಾಗಲಿಲ್ಲ. ನಮ್ಮ ಪೂರ್ವಿನೇನು ದೊಡ್ಡವನಾಗ್ತಿದ್ದಾನೆ ಅನ್ನೋ ಅಷ್ಟರಲ್ಲಿ ನಾನು ಆ್ಯಕ್ಸಿಡೆಂಟ್ ಆಗಿ ನನ್ನ ತಾಯ್ತನದ ಒಂದು ಸುಖನೇ ಕಳ್ಕೊಂಡಂಗೆ ಅನಿಸುತ್ತೆ. ಯಾಕಂದರೆ ಮಗುಗೆ ಸಿಗಬೇಕಾದ ಒಂದು ತಾಯಿ ಪ್ರೀತಿ ಸರಿಯಾದ ಟೈಮ್ಗೆ ಅವ್ನು ಸಿಗದೆ ಇರೋ ಥರ ಆಗ್ಬಿಡುತ್ತೆ. ಈ ಥರ ಎಲ್ಲ ಟೈಮ್ಗೆ ನೋಡ್ಕೊಂಡು ಬರ್ತಾರೆ, ಬಟ್ ನಮ್ಗೆ ಅಮ್ಮನೂ ಇಲ್ಲ, ಅಜ್ಜಿನೂ ಇಲ್ಲ. ಹಂಗಾಗಿ ಯಾವ ಟೈಮ್ಗೆ ಏನೇನು ತೊಗೋಬೇಕು ಅನ್ನೋದು ನನಗೆ ಗೊತ್ತೇ ಇಲ್ಲ. ಬಾಣ್ತನ ಹೆಂಗೆ ಮಾಡ್ಕೋಬೇಕು, ಬಾಣ್ತನದಲ್ಲಿ ಏನೆಲ್ಲ ತಿನ್ನಬೇಕು ಅನ್ನೋದು ಕೂಡ ಗೈಡ್ ಮಾಡೋದಕ್ಕೆ ಯಾರೂ ಇರ್ತಾ ಇರಲಿಲ್ಲ. ಅವಾಗೆಲ್ಲ ತಿನ್ನೋಕ್ಕೆ ಸಿಗ್ತಾ ಇರಲಿಲ್ಲ. ಇವಾಗ ತಿನ್ನೋಕ್ಕೆ ಸಿಕ್ಕಿದ್ರೂ ಮಾಡ್ಕೊಂಡು ತಿನ್ನೋಕ್ಕಾಗ್ತಿರ್ವಲ್ಲಪ್ಪ ಅಂತ ಅನಿಸುತ್ತೆ. ನೋಡಿ, ಜೀವನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಎಂಡ್ ಆಗ್ತಾಯಿದೆ ಅಂತ ಅನ್ನಿಸ್ತಿದೆ. ಕಾಳು ನೈಟು ನೆನೆಸಿದ್ದೆ, ಸೊ ಮೊಳಕೆ ಕಟ್ಟೋಣ ಅಂತೇಳಿ. ತುಂಬ ದಿನ ಆಯಿತು ಹೆಸ್ರು ಕಾಳೇ ನಾವು ತಿಂತಾಯಿಲ್ಲ. ಸೊ ಹೆಸ್ರು ಕಾಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿರೋದ್ರಿಂದ ತಿನ್ನಬೇಕು. ಆಲ್ಮೋಸ್ಟ್ ಮನುಷ್ಯ ಅವನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ಸೊ ಅದಕ್ಕೆ ಮೊಳಕೆ ಕಟ್ಟೋಣ ಅಂದ್ಬಿಟ್ಟು ಕಾಳು ತಂದೆ ಅಂದರೆ ದಿನಗಳೇ ಜಾಸ್ತಿ ಆಯಿತು ತಂದುಬಿಟ್ಟು. ಸೊ ಇದನ್ನು ಯೂಸೇ ಮಾಡ್ತಿಲ್ವಲ್ಲ, ಅಟ್ಲೀಸ್ಟ್ ಹಾಳಾಗಬಾರ್ದು ಅನ್ನೋ ಒಂದು ರೀಸನ್ಗಾದರೂ ನಾವು ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸ್ರು ಕಾಳು ನೆನೆಸಿಟ್ಟಿದ್ದೆ. ಸೊ ಹೆಸ್ರು ಕಾಳಲ್ಲಿ ಇದೆಲ್ಲ ಅದು ಚಿಕನ್ದು ಲಿವರು ಅದೆಲ್ಲ ಹಾಕ್ಬಿಟ್ಟು ಅದೇನೋ ಒಂದು ಪಲ್ಯ ಮಾಡ್ತಾರೆ. ಆ್ಯಕ್ಚುಲಿ ಇವಾಗ ನಾನ್ ವೆಜ್ ತಿನ್ನಲ್ಲಲ್ಲ, ನಾನು ಬಿಟ್ಟಿದ್ದೀನಿ ಕಂಪ್ಲೀಟಾಗಿ. ಸೊ ನಾನ್ ವೆಜ್ಜು ಬೇಡ, ಏನು ಬೇಡ, ವೆಜ್ ತಿನ್ಕೊಂಡೆ ಬದುಕೋಣ ಇರೋಷ್ಟು ದಿನ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ಏನೋ ಇದರಲ್ಲಿ ಬಟ್ ಬೇಕು ಅಂತ ಏನೋ ಮನಸ್ಸಿಗೆ ಬಂದು ಬಿಟ್ಟಿರೋ ಅಂಥದ್ದು ನಾನು. ಯಾವುದೇ ರೀಸನ್ ಇಲ್ಲ, ಯಾರು ಹೇಳಿಲ್ಲ, ಏನೂ ಇಲ್ಲ. ಸೊ ಒಂದು ರೀಸನ್ ಇದೆ ಏನಕ್ಕೋಸ್ಕರ ನಾನು ನಾನ್ ವೆಜ್ ಬಿಟ್ಟೆ ಅಂತ. ಸೊ ಆ ರೀಸನ್ ಒಂದು ಟೈಮ್ ಬರಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಒಂಥರ ಅದು ರೀಸನ್ ಹಂಗೆ ಉಳ್ಕೊಂಡಿರುತ್ತೆ. ಆ ರೀಸನ್ ಬಂದು ಅಂದರೆ ಯಾವ ಟೈಮ್ ನೆನಪಾಗಿ ಹೇಳ್ತೀನೋ ಗೊತ್ತಿಲ್ಲ ನಾನು. ಸೊ ಇದು ಮೊಳಕೆನೂ ಕಟ್ಬಿಟ್ಟು ಹಾಗೆ ಒಂದು ಇದನ್ನು ಮಾಡ್ಕೋಬೋದು, ರಾಗಿ ತಿನ್ಬೋದು, ಉಪ್ಪು ಮೆಣಸಿನ ಪುಡಿ ಹಾಕ್ಕೊಂಡು. ಸೊ ಇಲ್ಲ ಅಂದ್ರೂ ಇದನ್ನು ಇವಾಗೆ ನೆಂದಿರೋ ಕಾಳನ್ನ ಬೇಯಿಸಿ ಉಪ್ಸಾರು ಥರ ಮಾಡಿ ತಿನ್ಬೋದು. ಇಲ್ಲ ಅಂದರೆ ಸೊಪ್ಪನ್ನ ಇದ್ರ ಜೊತೆ ಹಾಕಿ ಉಪ್ಸಾರು ಮಾಡ್ಬೋದು, ಬಸ್ಸಾರು ಮಾಡ್ಬೋದು, ಏನು ಬೇಕಾದ್ರೂ ಮಾಡಿ ತಿನ್ಬೋದು. ನಮಗೆ ನೋಡಿ, ಮನುಷ್ಯನಿಗೆ ತಿನ್ನೋದಕ್ಕೆ ಇಷ್ಟೆಲ್ಲ ವೆಜಿಟೇರಿಯನ್ ಪದಾರ್ಥಗಳು ಇದ್ರೂ ಮನುಷ್ಯ ಯಾಕೆ ಒಂದು ಪ್ರಾಣಿನ ಕೊಂದು ತಿನ್ನಬೇಕು ಅಂತಲೂ ಕೂಡ ಒಂದು ಸಾರಿ ಅನಿಸುತ್ತೆ. ಬಟ್ ಒಬ್ಬೊಬ್ಬರು ಆಹಾರ ಪದ್ಧತಿ ಅವ್ರವ್ರಿಗೆ ಬಿಟ್ಟಿದ್ದು. ಸೊ ನಾವು ಯಾರಿಗೂ ಗೈಡ್ ಮಾಡೋ ಅಂಥದ್ದಿಲ್ಲ. ನಾನು ಒಂದು ಕಾಲದಲ್ಲಿ ತಿಂದೋಳೆ ಅಲ್ವಾ.
ಸೊ ಇವಾಗ ನನ್ನ ಮನಸ್ಥಿತಿ ಬದಲಾಗಿದೆ. ಆದಷ್ಟು ವೆಜಿಟೇರಿಯನ್ ಆಗಿರೋಣ ಅಂತ ಮನಸ್ಸಿಗೆ ಬಂದಿರೋದು. ಈ ನಡುವೆ ಎಲ್ಲ ಸಾಂಬಾರು ಮಾಡಿದೆ, ತುಂಬ ದಿನಗಳು ಆಗೋಯ್ತು. ಆಮೇಲೆ ಸಾಂಬಾರಿಗೆ ಅಂತ ತರಕಾರಿ ಸೊಪ್ಪೆಲ್ಲ ತರ್ತೀನಿ, ಒಂದೊಂದು ದಿನ ಮಾಡೋಕ್ಕಾಗದೆ ವೇಸ್ಟ್ ಮಾಡಿ ಬಿಸಾಕಿರೋದು ಉಂಟು. ಸೊ ಹಂಗಾಗಿ ಎರಡು ಮೂಲಂಗಿ ಇತ್ತು. ಸೊ ಮೂಲಂಗಿ ಜೊತೆಗೆ 2-3 ಬೀನ್ಸ್ ಇತ್ತು. ಸಾಕು, ಇದನ್ನೇ ಬೇಳೆ ಸಾಂಬಾರು ಮಾಡೋಣ ಅಂತ. ಎಷ್ಟೋ ದಿನ ನಮ್ಮ ಕಾಲದಲ್ಲಿ, ಅಂದರೆ ನಾವಿನ್ನು ಡಿಗ್ರಿ ಓದ್ತಾ ಇರ್ಬೇಕಾದ್ರೆ, PUC ಓದ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇರ್ತಿತ್ತು. ಅವಾಗೆಲ್ಲ ಬೇಳೆ ಒಂದೇ ಒಂದು ಹಾಕಿ ಕೂಡ ನಾವು ಸಾಂಬಾರು ಮಾಡಿ ತಿಂದಿದ್ದು ಉಂಟು. ಸೊ ಇವಾಗ ಎಷ್ಟೋ ತರಕಾರಿಗಳನ್ನ ಕೆಲವೊಂದು ಸಾರಿ ಮಾಡೋಕ್ಕಾಗದೆ ಬಿಸಾಕಿರೋದು ಉಂಟು. ಸೊ ಇವಾಗ ಅನಿಸ್ತಿದೆ ನಮಗೆ, ಅವಾಗೆಲ್ಲ ತಿನ್ನೋಕ್ಕೆ ಸಿಗ್ತಾ ಇರಲಿಲ್ಲ. ಇವಾಗ ತಿನ್ನೋಕ್ಕೆ ಸಿಕ್ಕಿದ್ರೂ ಮಾಡ್ಕೊಂಡು ತಿನ್ನೋಕ್ಕಾಗ್ತಿರ್ವಲ್ಲಪ್ಪ ಅಂತ ಅನಿಸುತ್ತೆ. ನೋಡಿ, ಜೀವನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಗೆ ಎಂಡ್ ಆಗ್ತಾಯಿದೆ ಅಂತ ಅನ್ನಿಸ್ತಿದೆ. ಸೊ ನೋಡಿ, ಯಾರೋ ಒಬ್ರು ಹೇಳ್ತಾಯಿದ್ರು, ದುಡಿತಾ ಅದನ್ನು ತಿನ್ನೋಕ್ಕಾಗದೇ ಇರೋವಂಥ ಒಂದು ಟೈಮ್ ಬರುತ್ತಲ್ಲ, ಅದು ನಿನ್ನ ಜೀವನ ಅಂತ. ಹಂಗಾಗಿದೆ ಇವಾಗ ಪರಿಸ್ಥಿತಿ. ಎಲ್ಲ ಇದೆ, ಮಾಡ್ಕೊಂಡು ತಿನ್ನೋಕ್ಕಾಗ್ತಿಲ್ಲ. ಅವಾಗ ಏನೂ ಇರ್ತಿರ್ಲಿಲ್ಲ, ಮಾಡ್ಕೊಂಡು ತಿನ್ನೋಕ್ಕೆ ಎಲ್ಲರೂ ಮನುಷ್ಯರು ಇರ್ತಾಯಿದ್ರು, ಗಟ್ಟಿಯಾಗಿರ್ತಿದ್ರು. ಅವಾಗಿನ ಆರೋಗ್ಯನೇ ಬೇರೆ ಥರ ಇರ್ತಿತ್ತು. ಬಟ್ ಇವಾಗಿನ ಆರೋಗ್ಯ, ಈ ಫುಡ್ ಸ್ಟೈಲು ಎಲ್ಲ ಬೇರೆ ಥರ ಮಾಡಿ ಆ ಮನುಷ್ಯ ಅರ್ಧ ವೀಕ್ನೆಸ್ ಆಗಿಬಿಟ್ಟಿದ್ದಾನೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ದಿನದ ವ್ಲಾಗು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರದ್ದು ಊಟ ಆಯಿತು ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಮಧ್ಯಾಹ್ನ ಟೈಮ್ ಇದು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋಂಥ ಒಂದು ಟೈಮಿಂಗ್ಸು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೂಡ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆರಾಮಾಗಿ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿದ್ದು, ಯಾಕಂದರೆ ಹುಷಾರಿಲ್ವಲ್ಲ ಮಧ್ಯದಲ್ಲೆಲ್ಲ. ಹಾಗಾಗಿ ವ್ಲಾಗ್ಗಳನ್ನೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಸೊ ಇವಾಗ ಒಂದಷ್ಟು ವ್ಲಾಗ್ಗಳನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನಾವು ರೆಡಿ ಇದ್ದೀವಿ. ಆ್ಯಕ್ಚುಲಿ ಮೆಂತ್ಯ ಮುದ್ದೆ ಮಾಡೋದಕ್ಕೆ ಒಂದಷ್ಟು ಐಟಮ್ಸ್ನ ಡಿ-ಮಾರ್ಟಿಂದ ತೊಗೊಂಡು ಬಂದೆ ನಾನು. ಆ್ಯಕ್ಚುಲಿ ಡಿ-ಮಾರ್ಟಿಂದ ಏನೆಲ್ಲ ತೊಗೊಂಡು ಬಂದೆ ಅಂತ ಹೇಳ್ತೀನಿ. ಸೊ ನಾನು ಯೂಟ್ಯೂಬಲ್ಲೇ ನೋಡಿದ್ದು ಮೆಂತ್ಯ ಮುದ್ದೆ ಮಾಡೋದು ಹೇಗೆ ಅಂತ. ಯಾಕಂದರೆ ನನಗೇನು ಗೊತ್ತೇ ಇಲ್ಲ ಮೆಂತ್ಯ ಮುದ್ದೆ ಬಗ್ಗೆ. ನನಗೇನು ಗೊತ್ತೇ ಇಲ್ಲ ಮೆಂತ್ಯ ಮುದ್ದೆ ಬಗ್ಗೆ. ಯಾಕಂದರೆ ಇವಾಗ ಮೆಚೂರ್ಡ್ ಆದಾಗ ಅಮ್ದಿರ್ಗಳೆಲ್ಲ ಕೊಡ್ತಾಯಿದ್ರಂತೆ, ಈ ಮೆಂತ್ಯ ಮುದ್ದೆ ಮಾಡಿಬಿಟ್ಟು ಸೊಂಟಕ್ಕೆ ಬಲ ಬರಲಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಕೊಡ್ತಾರಂತೆ. ಬಟ್ ನಮ್ಮಮ್ಮ ನನಗೇನು ಕೊಟ್ಟೇ ಇಲ್ಲಪ್ಪ, ನನಗೇನು ಗೊತ್ತೇ ಆಗಿಲ್ಲ ನನಗೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಮ್ಮದಿರು ಇಲ್ಲ ಅಜ್ಜಿದಿರಿದ್ದರೆ ಹೆಣ್ಮಕ್ಳುಗಳಿಗೆ ಏನೆಲ್ಲ ಯಾವ್ಯಾವ ಟೈಮ್ಗೆ ಕೊಡಬೇಕು, ಬಾಣ್ತಿದ್ದೀರಲ್ಲಿ ಏನು ಕೊಡಬೇಕು, ಮೆಚೂರ್ಡ್ ಆದಾಗ ಏನು ಕೊಡಬೇಕು, ಈ ಥರ ಎಲ್ಲ ಟೈಮ್ಗೆ ನೋಡ್ಕೊಂಡು ಬರ್ತಾರೆ. ಬಟ್ ನಮ್ಗೆ ಅಮ್ಮನೂ ಇಲ್ಲ ಅಜ್ಜಿನೂ ಇಲ್ಲ. ಹಂಗಾಗಿ ಯಾವ ಟೈಮ್ಗೆ ಏನೇನು ತೊಗೋಬೇಕು ಅನ್ನೋದು ನನಗೆ ಗೊತ್ತೇ ಇಲ್ಲ. ಬಾಣ್ತನ ಹೆಂಗೆ ಮಾಡ್ಕೋಬೇಕು, ಬಾಣ್ತನದಲ್ಲಿ ಏನೆಲ್ಲ ತಿನ್ನಬೇಕು ಅನ್ನೋದು ಕೂಡ ಗೈಡ್ ಮಾಡೋದಕ್ಕೆ ಯಾರೂ ಇರ್ತಾ ಇರಲಿಲ್ಲ ನನಗೆ. ಸೊ ನನ್ನ ಸಿಚುವೇಶನ್ ನಿಭಾಯಿಸ್ಕೊಬರೋಕ್ಕೆ ತುಂಬ ಕಷ್ಟದಲ್ಲಿ ಬಂದಿದ್ದು. ಯಾಕಂದರೆ ಅಮ್ದಿರಿದ್ದಾಗ ಆ ಲೈಫೇ ಬೇರೆ ಥರ ಇರುತ್ತೆ. ಸೊ ನಮ್ಮ ಮಗುನ ಸುಧಾರಿಸ್ಬೇಕು, ಕಷ್ಟಪಟ್ಟು ಬಾಣ್ತನ ಮಾಡ್ಕೋಬೇಕು ಅನ್ನೋದು ಏನೂ ಇರಲ್ಲ. ಅಮ್ದಿರು ಆರಾಮಾಗಿ ಮಗು ನೋಡ್ಕೊಳ್ತಾ ಇರ್ತಾರೆ, ನಾವು ಆರಾಮಾಗಿದ್ದು ನಮ್ಮ ಬಾಣ್ತನನ ನಾವು ಅನುಭವಿಸ್ಬೋದು. ಬಟ್ ತಾಯಿದಿರು ಇಲ್ಲದೇ ಇರೋರ ಪರಿಸ್ಥಿತಿ ಏನಾಗ್ಬೋದು ಹೇಳಿ. ಸೊ ನಾನು ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಸೊ 1-2 ತಿಂಗಳು ನಾನು ಬೇರೆ ಕಡೆ ಹೋಗ್ತೀನಿ, ಅಲ್ಲಿ ಅಂದು ಮಾಡಿ ಏನೋ ಮಾಡಿ ನನ್ನ ಮಗ ಪೂರ್ವಿಕ್ನ ನಾನು 2 ತಿಂಗಳು ಮಗುವಿನಲ್ಲಿ ನಾನು ಕರ್ಕೊಂಡು ಬರೋದು ನಮ್ಮ ಅಪ್ಪನ ಮನೆಗೆ ಬರ್ತೀನಿ. ಅಮ್ಮ ಇಲ್ಲ, ತಾಯಿ ಇಲ್ಲದೆ ಇರೋವಂಥ ಒಂದು ಸಿಚುವೇಷನಲ್ಲಿ ಮಗು ಸಾಕೋದು ಎಷ್ಟು ಕಷ್ಟ ಅಲ್ವಾ. ಸೊ ಎಲ್ಲ ನಿಭಾಯಿಸೋ ಅಷ್ಟರಲ್ಲಿ ನನ್ನ ಜೀವನ ಹೆಂಗೆ ಕಳೀತಂತಲೇ ಗೊತ್ತಾಗಲಿಲ್ಲ. ನಮ್ಮ ಪೂರ್ವಿನೇನು ದೊಡ್ಡವನಾಗ್ತಿದ್ದಾನೆ ಅನ್ನೋ ಅಷ್ಟರಲ್ಲಿ ನಾನು ಆಕ್ಸಿಡೆಂಟ್ ಆಗಿ ನನ್ನ ತಾಯ್ತನದ ಒಂದು ಸುಖನೇ ಕಳ್ಕೊಂಡಂಗೆ ಅನಿಸುತ್ತೆ. ಯಾಕಂದರೆ ಮಗುಗೆ ಸಿಗಬೇಕಾದ ಒಂದು ತಾಯಿ ಪ್ರೀತಿ ಸರಿಯಾದ ಟೈಮ್ಗೆ ಅವ್ನು ಸಿಗದೆ ಇರೋ ಥರ ಆಗಿಬಿಡುತ್ತೆ. ಆಕ್ಸಿಡೆಂಟ್ ಅನ್ನೋದು ಲೈಫ್ನ ಯಾವ್ಯಾವ ಥರ ಚೇಂಜ್ ಮಾಡುತ್ತೆ ನೋಡಿ. ಸೊ ನಾನು ಆ ಜೀವನದಲ್ಲಿ ಅನುಭವಿಸ್ಕೊಂಡು ಬಂದಿರೋ ಕೆಲವೊಂದು ಸಿಚುವೇಶನ್ಗಳನ್ನ ನಾನು ಹೇಳಬಲ್ಲೆ. ಸೊ ಯಾಕಂದರೆ ನಾನು ಅದನ್ನೆಲ್ಲ ಅನುಭವಿಸ್ಕೊಳ್ತಾ ಬಂದಿದ್ದೀನಿ, ಹಾಗಾಗಿ ಹೇಳ್ತೀನಿ. ಕೆಲವೊಂದು ಅನುಭವಗಳನ್ನ ನಾನು ಆವಾಗ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕೆಲವೊಬ್ರು ಹೇಳ್ತಾರೆ ಇವರೇನೋ ಓವರಾಗಿ ಹೇಳ್ತಿದ್ದಾರೆ, ಇದೆಲ್ಲ ಅನುಭವಿಸಿದಾರ ಅವರು ಅಂತ. ಅವ್ರಿಗೆ ಗೊತ್ತಿರಲ್ಲ, ಅನುಭವಿಸಿರೋರು ಮಾತ್ರ ಅನುಭವಿಸಿರೋರ ಕಷ್ಟಗಳು ಅರ್ಥ ಆಗೋದು. ಇವಾಗ ನಾನೇನು ಕಷ್ಟ ಅನುಭವಿಸಿದ್ದೀನಿ ಅಂತ ಕೆಲವೊಬ್ಬರು ವೀಡಿಯೋ ನೋಡೋವಾಗ ಅವರಿಗೆ ಅವ್ರ ಲೈಫಲ್ಲಿ ನಡೆದಿರುತ್ತೆ. ಆವಾಗ ಹೇಳ್ತಾರೆ, ಹೌದು ನನ್ನ ಜೀವನದಲ್ಲೂ ನಾನು ಇದು ಅನುಭವಿಸಿದ್ದೀನಿ, ಬಟ್ ನಿಮ್ಮಿಂದ ನೀವು ವೀಡಿಯೋ ಮಾಡೋದ್ರಿಂದ ಹೇಳ್ಕೊಳ್ತಾ ಇದ್ದೀರಾ, ನಾವು ವೀಡಿಯೋ ಮಾಡೋಕ್ಕಾಗ್ದಿರ ನಿಮ್ಮ ವೀಡಿಯೋಗಳು ನೋಡ್ಬೇಕಾದ್ರೆ ಹಬ್ಬ ನಾನು ಈ ಕಷ್ಟ ಅನುಭವಿಸಿದ್ದಲ್ಲ ಅಂತ ಕೆಲವೊಂದು ಸಾರಿ ಅಂದ್ಕೊಳ್ತೀನಿ ಅಂತಲೂ ಹೇಳಿದ್ದಾರೆ ನನಗೆ. ಸೊ ನಮ್ಮ ಅನುಭವಗಳು ಏನಿದ್ದಾವೆ ಅಂತ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇರಬೇಕಾದ್ರೆ ನಾವು ಹಂಚ್ಕೊಳ್ಳೋದು ನಮ್ಮ ಕರ್ತವ್ಯ. ಇಲ್ಲಿ ಯಾವುದೇ ಸುಳ್ಳು ಹೇಳಿ ಮೋಸ ಮಾಡಿ ಜನಗಳಿಂದ ನಾವೇನು ಗಳಿಸ್ಕೋಬೇಕಾಗಿರೋದು ಏನೂ ಇಲ್ಲ. ಸೊ ಕೆಲವೊಂದು ಫ್ಯಾಕ್ಟ್ಗಳು ಲೈಫಲ್ಲಿ ನಡೆದಿರೋ ಅನುಭವಗಳನ್ನ ಹಂಚ್ಕೊಳ್ಳೋದ್ರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾವ ಮೂಲಕ ಅಂದರೆ, ನಾನು ಆ ಟೈಮಲ್ಲಿ ತಪ್ಪು ಮಾಡಬಾರ್ದಾಯಿತು, ಆ ಟೈಮಲ್ಲಿ ಏನೋ ಒಂದು ನಡೀತಾ ಇತ್ತು, ಸೊ ಅದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ,
ಅದು ಈಗೂ ಇರ್ಬೋದಿತ್ತಾ, ಇಲ್ಲ ನಮಗೂ ಆಗಿದೆಯಾ ಅನ್ನೋ ಅನುಭವದ ಮೇಲೆ ಅವೆಲ್ಲ ಡಿಸೈಡ್ ಆಗುವಂಥದ್ದು. ಸೊ ನಾನಿಲ್ಲಿ ಮೆಂತ್ಯ ಮುದ್ದೆ ಮಾಡೋದಕ್ಕೆ ಒಂದಷ್ಟು ಐಟಮ್ ತರೋಕ್ಕೆ ಮೊನ್ನೆ ಡಿಮಾರ್ಟಿಗೆ ಹೋಗಿದ್ದೆ ನಾನು. ಸೊ ಅಲ್ಲಿ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಯೂಟ್ಯೂಬ್ ನೋಡಿಬಿಟ್ಟೆ ನಾನು ಈ ಮೆಂತ್ಯ ಮುದ್ದೆ ಮಾಡ್ತಾ ಇರೋವಂಥದ್ದು. ಯಾಕಂದರೆ ನಮಗೆ ತಾಯಿದಿರಿಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ನಮಗೆ ಏನೇನು ಗೊತ್ತಿಲ್ಲ. ಯಾವ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಯಾವ ಟೈಮ್ಗೆ ಏನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಎಂಥದ್ದು ಗೊತ್ತಿಲ್ಲ ನಮಗೆ. ನೋಡಿ, ಮೆಂತ್ಯ ಮುದ್ದೆ ಬಗ್ಗೆ ನನಗೆ 34ನೇ ವರ್ಷದಲ್ಲಿ ಗೊತ್ತಾಗ್ತಿದೆ. ಇಲ್ಲಿವರೆಗೂ ಮೆಂತ್ಯ ಮುದ್ದೆ ಅಂದರೆ ಏನೋ ಹೆಂಗಿರುತ್ತೆ ಅದು ನಾವು ತಿಂದಿಲ್ಲ, ಏನೂ ಇಲ್ಲ, ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ ನನಗೆ. ಸೊ ಫಸ್ಟ್ ಟೈಮು ನಾನು ಈ ಥರ ವೀಲ್ ಚೇರ್ ಬಂದಾದ್ಮೇಲೆ ಎಲ್ಲರ ಬಾಯಲ್ಲೂ ಕೇಳ್ತಾ ಇದ್ದೆ ನಾನು, ಮೆಂತ್ಯ ಮುದ್ದೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಗಟ್ಟಿಯಾಗಿ ಒಂದಷ್ಟು ವರ್ಷ ಬದುಕ್ತಾರೆ ಅಂತ. ಬದುಕ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಇರೋ ಆರೋಗ್ಯನ ಸರಿಯಾಗಿ ಕಾಪಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಇರೋ ಸ್ವಲ್ಪ ದಿನನೇ, ಯಾಕಂದರೆ ಈಗಿನ ಫುಡ್ಡಿನ ಒಂದು ಪರಿಸ್ಥಿತಿ ಹಂಗಿದೆ. ನಾವು ತಿನ್ನೋ ಫುಡ್ಡೇ ಅಲ್ಲ ಹೇಳಬೇಕು ಅಂದರೆ, ಅದೆಲ್ಲ ಕೆಮಿಕಲ್ ಯುಕ್ತವಾಗಿರುವಂಥ ಫುಡ್ಡು. ಸೊ ಈ ಫುಡ್ಗಳಲ್ಲಿ ಯಾವುದು ಬೆಸ್ಟ್ ಫುಡ್ ಅಂತ ಆಯ್ಕೆ ಮಾಡ್ಕೊಂಡು ತಿಂತೀವಲ್ಲ, ಅದಕ್ಕೆ ನಾವು ಸ್ವಲ್ಪ ದಿನ ಆರೋಗ್ಯವಾಗಿ ಬದುಕ್ಬೋದಷ್ಟೇ. 108 ಕಾಯಿಲೆ ಬಂದು 106 ಸಾರಿ ನಾವು ಬರೀ ಹಾಸ್ಪಿಟ್ಲಿಗೆ ಹೋಗೋದೇ ಆಗಿದೆ ನಮ್ಮ ಲೈಫು. ಸೊ ಇದಕ್ಕೆ ನಾನು 4 ಥರದ ಐಟಮ್ ತೊಗೊಂಡು ಬಂದಿದ್ದೀನಿ. ಒಂದು ಮೆಂತ್ಯ, ಇನ್ನೊಂದು ಬಂದು ಗೋಧಿ ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಉದ್ದು, ಕಪ್ಪು ಉದ್ದು, ಇದು ಕಪ್ಪು ಉದ್ದನ್ನ ಯೂಸ್ ಮಾಡ್ತಾರಂತೆ ಇದಕ್ಕೆ. ಮತ್ತು ಸ್ವಲ್ಪ ಅಕ್ಕಿ ತೊಗೊಂಡು ಬಂದಿದ್ದೀನಿ. ಅಕ್ಕಿನ ಅದು ನಾನು ಯಾವಾಗ ಐಟಮ್ ಮಾಡ್ತೀನಲ್ಲ ಆವಾಗ ಉರಿಯೋವಾಗ ತೋರಿಸ್ತೀನಿ. ಸೊ ಇಷ್ಟು ಐಟಮ್ 4 ತೊಗೊಂಡು ಬಂದಿರೋದು. ಸೊ ಮೆಂತ್ಯ ಮುದ್ದೆ ಮಾಡೋದಕ್ಕೆ ಇಷ್ಟು ಐಟಮ್ ಅಷ್ಟೇ ಹಾಕೋದಂತೆ. ಸೊ ನಾವು ಮೆಂತ್ಯ ಮುದ್ದೆ ಮಾಡುವ. ನಮ್ಗೆ ಗೊತ್ತೇ ಇಲ್ಲ ಇದ್ರ ಮ್ಯಾಟ್ರ್ ಏನು ಅಂತ. ಒಂದೊಂದು ಸಾರಿ ಅನಿಸುತ್ತೆ, ನಾವು ಇಷ್ಟು ವರ್ಷ ಆದಮೇಲೆ ಈ ವಿಷಯ ತಿಳ್ಕೊಂಡ್ವಾ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಸೊ ನಾನಿವಾಗ ಅಡುಗೆ ಮನೆಯಲ್ಲಿ ಒಂದಷ್ಟು ಬಾಕ್ಸಸ್ ಎಲ್ಲ ಇಲ್ಲೇ ಮುಂದೆನೇ ಜೋಡಿಸ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಎಟ್ಕೋದೇ ಇಲ್ಲ ಕೈಗೆ. ಗ್ಯಾಸ್ದು ಒಂದು ಕತೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಕೆಳಗಡೆ ಟೇಬಲ್ ಇಟ್ಬಿಟ್ಟು ಗ್ಯಾಸ್ನ ಅಲ್ಲಿ ಶಿಫ್ಟಾಗಿ ಮಾಡ್ಕೊಬಿಡೋಣ ಅಂತ. ಯಾಕಂದರೆ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಹೇಳಬೇಕು ಅಂದರೆ. ಈ ಅಡುಗೆ ಮಾಡೋಕ್ಕೆ ಬಂದರೆ ಗ್ಯಾಸ್ ಎಟ್ಕಲ್ಲ. ಆಮೇಲೆ ಎಣ್ಣೆದು ಇವಾಗ ಬಜ್ಜಿನೋ ಬೋಂಡನೋ ಮಾಡ್ತಾ ಇರೋದು ಏನೂ ಕಾಣಿಸಲ್ಲ ಗ್ಯಾಸ್. ನನಗೆ ಗ್ಯಾಸ್ನ ನೀಟಾಗಿ ಒರೆಸ್ಕೊಳಕ್ಕಾಗಲ್ಲ. ಅಡುಗೆ ಮಾಡೋಕ್ಕೆ ಹೋದಾಗ ಒಗ್ಗರಣೆ ಕಾಣಿಸಲ್ಲ. ನಾನು ಏನೋ ಹಾಕೋಕ್ಕೆ ಹೋಗಿ ಇನ್ನೇನು ಹಾಕ್ತಾ ಇರ್ತೀನಿ ಅದ್ರೊಳಗಡೆ. ಯಾಕಂದರೆ ಅಲ್ಲಿ ಏನು ಎಡಕ್ತಾನೆ ಇಲ್ಲ ನನಗೆ. ನನ್ನ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ. ಸೊ ಅದಕ್ಕೆ ಇವಾಗ ನಾನು ಒಂದು ಐಡಿಯಾ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಂದು ಟೇಬಲ್ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಗ್ಯಾಸ್ ಇಟ್ಕೊಂಡು ಪಾತ್ರೆ ತೊಳೆದಿಲ್ಲ ಕಳ್ತೀನಲ್ಲ, ಅದನ್ನು ಅಲ್ಲೇ ಶಿಫ್ಟ್ ಮಾಡ್ಕೊಬಿಡೋಣ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಬೆಸ್ಟ್ ಐಡಿಯಾ. ಯಾಕಂದರೆ ಆ ಮನೆಯಲ್ಲೆಲ್ಲ ಒಂಚೂರು ಎಟ್ಕೊಂಗಾದ್ರೂ ಇತ್ತು. ಯಪ್ಪ ಇದಂತೂ ತುಂಬ ಐಟೈತೆ. ಇದು ನಂಗೆ ಏನು ಎಟಕ್ತಾ ಇಲ್ಲ. ಸೊ ಅದಕ್ಕೆ ಆಲ್ಟ್ರೇಷನ್ ಮಾಡಬೇಕಾಗಿದೆ. ಸೊ ನಾವಿವಾಗ ಮೆಂತ್ಯ ಮುದ್ದೆ ಮಾಡೋದಕ್ಕೆ ಇವತ್ತು ರೆಡಿ ಮಾಡ್ಕೋಬೇಕು. ಏನಾಗ್ತಿದೆಯೋ ಲೈಫಲ್ಲಿ ಏನೂ ಗೊತ್ತಾಗ್ತಿಲ್ಲ. ಪರಿಸ್ಥಿತಿ ಹಿಂಗಿದೆ, ಏನಕ್ಕೂ ಗೊತ್ತಿಲ್ಲ. ತುಂಬ ಒಂದು ಯೋಚನೆಗಳು ಬಂದಾಗ ಮರುವಿನ ಕಾಯಿಲೆ ಸ್ಟಾರ್ಟ್ ಆಗಿಬಿಡುತ್ತೆ. ಮರ್ತೋಗಿ ಏನಾದರೂ ನನ್ನ ಚಾನಲ್ ಇದೆ, ನನ್ನ ಹೆಸರು ಸವಿತಾ, ಅನ್ನೋದೇನಾದ್ರು ಅದಕ್ಕೆ ತೊಗೊಬಿಡ್ತೀನಿ ಅಂತ ಒಂದೊಂದು ಸಾರಿ ಭಯ ಆಗುತ್ತೆ. ಕೆಲವೊಂದು ಸಾರಿ ಅಡುಗೆಗೆ ಉಪ್ಪು 2 ಸಾರಿ ಹಾಕ್ಬಿಡೋದು, ಆಮೇಲೆ ಸಕ್ಕರೆ ಬದಲು ಉಪ್ಪು ಹಾಕ್ಬಿಡೋದು, ಏನೇನೋ ಆಗ್ಬಿಡ್ತಾಯಿದ್ದೆ ಒಂದೊಂದು ಸಾರಿ. ಅದಕ್ಕೆ ನನ್ನ ಮಗ ಬೈತಾ ಇರ್ತಾರೆ, ಮಮ್ಮಿ ಏನೋ ಮಿಸ್ ಆಗಿಬಿಟ್ಟು ಒಂದು ಹಾಕಕ್ಕೆ ಹೋಗಿ ಇನ್ನೊಂದು ಹಾಕ್ಬಿಟ್ಟೆ ಮಮ್ಮಿ, ಆಮೇಲೆ ನಾನು ತಿನ್ನೋದು ಅಂತ ಹೇಳ್ತಾನೆ ಅವನು. ಬಟ್ ಗೊತ್ತಿಲ್ಲಪ್ಪ, ಅದಕ್ಕೆ ಮನಸ್ಥಿತಿ ಸರಿಯಾಗಿ ಸಮತೋಲನದಲ್ಲಿ ಇಟ್ಕೋಬೇಕು. ತುಂಬ ಯೋಚನೆಗಳು ಮನುಷ್ಯನ ಸಾಯೋ ಥರನೇ ಮಾಡಿಬಿಡ್ತವೆ. ಅದೇನೋ ಹೇಳ್ತಾರಂತೆ, ಚಿತೆ ಸುಡದೆ ಇರ್ಬೋದು, ಚಿಂತೆ ಅಂತೂ ಸುಟ್ಟೇ ಸುಡುತ್ತೆ ಮನುಷ್ಯನಿಗೆ. ಅದು ಒಂದು. ಅದ್ರ ಜೊತೆಗೆ ಏನು ಗೊತ್ತಾ, ಇವಾಗ ಆಲ್ಮೋಸ್ಟು ಏಜಲ್ಲಿರೋರೇ ಸಾಯ್ತಾ ಇದ್ದಾರೆ. ಏನಕ್ಕೆ ಸಾಯ್ತಾ ಇದ್ದಾರೆ ಅಂದರೆ ಅವರಿಗೆ ಸ್ಟ್ರೆಸ್ಸು ಆ ಥರ ಇದೆ. ಈ ಮನೇಲಿ ಟೆನ್ಷನ್ನು, ಆಮೇಲೆ ನಾವು ಇರೋ ರಿಲೇಷನ್ಶಿಪ್ಪಲ್ಲಿ ಟೆನ್ಷನ್ಗಳು, ಮಾಡ್ತಾ ಇರೋ ಕೆಲಸದಲ್ಲಿ ಟೆನ್ಷನ್ಗಳು, ಎಲ್ಲೋದ್ರೂ ಟೆನ್ಷನ್. ಈ ಟೆನ್ಷನ್ಗೆ ಮನುಷ್ಯ ಏನು ಮಾಡ್ತಾನೆ, ಬದುಕ್ತಾನೆ ಇಲ್ಲ. ಅವನು ಜಾಸ್ತಿ ವರ್ಷ ಬದುಕ್ತಾನೆ ಇಲ್ಲ. ವರ್ಷದ ಮನೆ ಹಾಳಾಯಿತು. ಅಟ್ಲೀಸ್ಟ್ ಇರೋ ಅಷ್ಟು ದಿನಾರು ನೆಮ್ಮದಿಯಾಗಿರೋಣ ಅಂದರೆ ಇಲ್ಲ, ವಯಸ್ಸಲ್ಲೇ ಸಾಯ್ತಾ ಇದ್ದಾನೆ. ಏನಕ್ಕೆ ಅಂದರೆ ತುಂಬ ತಲೆಗೆ ತಗೊಳ್ಳೋದು, ಚಿಂತೆಗಳನ್ನೆಲ್ಲ ತಲೆಗೆ ತಗೊಳ್ಳೋದು, ಯೋಚನೆ ಮಾಡೋದು. ಸೊ ಒಂದು ಪ್ರಾಬ್ಲಮ್ ಬಂದರೆ ಅದನ್ನು ಯಾವ ಥರ ಸೊಲ್ಯೂಷನ್ ಹುಡ್ಕೋಬೇಕಂತ ಯೋಚನೆ ಮಾಡಿನೇ ಮನುಷ್ಯ ಸತ್ತೋಗ್ತಾ ಇದ್ದಾನೆ. ಸೊ ಆಲ್ಮೋಸ್ಟ್ ಎಲ್ಲರೂ ವಯಸ್ಸಲ್ಲೇ ಸಾಯ್ತಾ ಇರೋದು ಏನಕ್ಕೆ ಅಂದರೆ ಈ ಸ್ಟ್ರೆಸ್ಸಿಂದ. ಸೊ ಈ ಸಮಸ್ಯೆಗಳು ಬರೋದೇ ಮನುಷ್ಯನ ಸಾಯಿಸೋದಕ್ಕೆ. ಪರಿಹಾರನ ನಿಧಾನವಾಗಿ ಹುಡ್ಕೋಬೇಕು. ತುಂಬ ಯೋಚನೆ ಮಾಡಿ ಹುಡ್ಕೋಕ್ಕೆ ಹೋದರೆ ಆಮೇಲೆ ನಾವೇ ಗೋವಿಂದ ಆಗ್ಬಿಡ್ತೀವಿ. ಅದಕ್ಕೆ ಯೋಚನೆ ಮಾಡಬೇಕು. ಸ್ವಲ್ಪ ಯೋಚನೆ ಮಾಡಿ ನಿಧಾನವಾಗಿ ಪರಿಹಾರನ ಹುಡ್ಕೊಳ್ಳಿ. ಆದಷ್ಟು ಎಷ್ಟೇ ಟೆನ್ಷನ್ ಇದ್ದರೂ ಸ್ವಲ್ಪ ಕೂಲಾಗಿರೋಂಥ ಒಂದು ವೆದರಲ್ಲೋ, ಕೂಲಾಗಿರೋಂಥ ವ್ಯಕ್ತಿಗಳ ಜೊತೆನೋ ಟೈಮ್ ಸ್ಪೆಂಡ್ ಮಾಡಿ. ಇಲ್ಲ ಅಂದರೆ ನಾವು ಇಲ್ಲ, ನಮ್ಮ ಇದು ಇಲ್ಲ ಅಂತ ಗೋವಿಂದ ಅನ್ಬೇಕಾಗುತ್ತೆ. ಆಮೇಲೆ ಏನಾದರೂ ಸಿಂಗಲ್ ಪೇರೆಂಟ್ ಆಗಿದ್ದರೆ ಚಿಕ್ಕ ಮಕ್ಳುಗಳನ್ನ ಬಿಟ್ಟು ಹೋಗ್ಬಿಟ್ರೆ ದೇವರೇ ಗತಿ.
ಯಾಕಂದರೆ ಅವ್ರ ಜೀವನ ನೋಡೋಕ್ಕೆ ಯಾರೂ ಇರಲ್ಲ. ಅದಕ್ಕೋಸ್ಕರ ಇರೋವರೆಗೂ ಒಂದು ಸ್ವಲ್ಪ ಸ್ಟ್ರೆಸ್ನೆಲ್ಲ ಕಮ್ಮಿ ಮಾಡ್ಕೊಂಡು ಆಲ್ಮೋಸ್ಟು ಆಸ್ತಿಗೋಸ್ಕರ, ದುಡ್ಡಿಗೋಸ್ಕರ, ಇಲ್ಲ ಏನೋ ಒಂದು ಇದಕ್ಕೋಸ್ಕರ ಅಂತ ಹೊಡೆದಾಡಕ್ಕೆ ಹೋಗಲೇಬೇಡಿ. ಯಾಕಂದರೆ ಜೀವನ ಇರೋದು ಸ್ವಲ್ಪ ದಿನ. ಯಾವುದಕ್ಕೋಸ್ಕರನೂ ಹೊಡೆದಾಡೋದೇ ಬೇಡ. ಇರೋ ಗಂಟೆ ನೆಮ್ಮದಿ ಕೊಟ್ಟರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಎಲ್ಲನೂ ಬಿಸಾಕತ್ತಾಗಿ ಯಾರ್ಯಾರು ಆಸ್ತಿ ಹಣಕ್ಕೋಸ್ಕರ ಬದುಕಿರ್ತಾರೆ, ನೀವೇ ಬದುಕಿ ಸತ್ತೋಗಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಆರಾಮಾಗಿ ಕೈಯಲ್ಲಾದಷ್ಟು ದಿನ ದುಡ್ಕೊಂಡು ನೆಮ್ಮದಿಯಾಗಿರಿ. ಅಷ್ಟೇ ನಾನು ಹೇಳೋದು. ಯಾಕಂದರೆ ನನಗಾಗಿರೋ ಅನುಭವಗಳು ಹಿಂಗಾಗಿದೆ. ನಾನು ಎಲ್ಲರ ಬಿಟ್ಟು ಬಂದುಬಿಟ್ಟೆ. ಅಪ್ಪನ ಮನೆ ಕಡೆನೂ ಹೋಗಿಲ್ಲ, ಗಂಡನ ಮನೆ ಕಡೆನೂ ಹೋಗಿಲ್ಲ, ಯಾರ ಕಡೆನೂ ₹1 ಏನು ಬರ್ತಿಲ್ಲ. ಆದರೂ ಏನು ಗೊತ್ತಾ, ನೆಮ್ಮದಿಗೋಸ್ಕರ ನಾನು ಬದುಕ್ತಾಯಿದ್ದೀನಿ ಇವತ್ತು. ಹೆಂಗೋ ಜೀವನ ತಳ್ಕೊಂಡು ಹೋಗ್ತಾಯಿದ್ದೀನಿ. ಅದು ಯಾವ ರೀತಿ ತಳ್ಕೊಂಡು ಹೋಗ್ತಾಯಿದ್ದೀನೋ ಗೊತ್ತಿಲ್ಲ. ಭಗವಂತ ಅಷ್ಟು ಧೈರ್ಯ ನನ್ನ ಮನಸ್ಸಲ್ಲಿ ತುಂಬಿಟ್ಟಿದ್ದಾನೆ. ಇವತ್ತು ನಾಳೆನೋ ಗೊತ್ತಿಲ್ಲ ನನಗೆ, ಯಾವತ್ತೇನು ಹೇಳ್ಬರಕ್ಕೆ ಬರಲ್ಲ. ಯಾಕಂದರೆ ಮನುಷ್ಯನ ಜೀವನನೇ ನೀರ ಮೇಲೆ ಗುಳ್ಳೆ ಥರ, ಯಾವಾಗ ಪಟ್ಟ ಅಂತನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಆ ಪಟ್ಟ ಅನ್ನೋಕ್ಕೆ ಮುಂಚೆ ನಂದು ಅಂತ ನಾವು ಸ್ವಲ್ಪ ಸ್ವಾರ್ಥದಿಂದ ಬದುಕಿದ್ರು ಪರವಾಗಿಲ್ಲ. ನಮಗೋಸ್ಕರ ನಾವೇನಾದ್ರು ಮಾಡ್ಕೊಳ್ಳೋಣ, ಒಳ್ಳೆ ಊಟ ತಿನ್ನೋಣ, ಒಳ್ಳೆ ಮಾತಾಡೋಣ, ಒಳ್ಳೆ ಜನಗಳ ಸಹವಾಸ ಮಾಡೋಣ, ನೆಮ್ಮದಿಯಾಗಿ ಎಲ್ಲೋ ಪರಿಸರದಲ್ಲಿ 1-2 ದಿನ ಕಳೆಯೋಣ. ಸಾಕು, ಇಷ್ಟೇ ಜೀವನ. ಯಾರ್ಯಾರೋ ಏನೇನೋ ಟಾರ್ಚರ್ ಕೊಡ್ತಾರಪ್ಪ. ಎಂಥ ಜನ್ಮನಪ್ಪ ನಮ್ಮದು ಅನಿಸ್ಬಿಡುತ್ತೆ. ಕಡೆಗೆ ನಾವೇನಕ್ಕೆ ಹುಟ್ಟಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತಲೇ ನಮಗೆ ನಾವೇ ಕ್ವಶನ್ ಹಾಕ್ಕೋಬೇಕು. ಅಂಥ ಒಂದು ಸ್ಥಿತಿಗೆ ತಲುಪಿಬಿಟ್ಟಿದ್ದೀವಿ ನಾವು. ಈ ಕ್ವಶನ್ ಹಾಕೊಂಡು ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಗೆ ಬಂದಾದ್ಮೇಲೆ ಅನಿಸ್ತು ನನಗೆ, ನಾವು ಅನ್ನೋದು ನಶ್ವರ, ಜೀವನ ಅನ್ನೋದೇ ನಶ್ವರ. ಇರೋದು 2 ದಿನ. ನಾವು ಬಂದಿದ್ದೋ ಏನೋ ಒಂದು ದಬಾಕ್ತೋ ನಾವು ಹೋಗ್ತಾಯಿದ್ದೀವಿ ಅಷ್ಟೇ. ಸಾಯುವಾಗ ಗೋವಿಂದ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇರಬೇಕು. ಇಷ್ಟೇ ಜೀವನ. ನೀನು ಕೋಟಿ ಸಂಪಾದನೆ ಮಾಡಿದ್ರು, ನೀನು ಕೋಟಿಗೆ ಬದುಕಿದ್ರು, ತೊಗೊಂಡೋಗೋದು 3 ಅಡಿ 6 ಅಡಿಗೆ, ಅಲ್ಲೇ ಉಣೋದು. ಆಮೇಲೆ ಉಣ್ತಾನೂ ಇಲ್ಲ ಬಿಡಿ, ಎಲ್ಲ ತೊಗೊಂಡೋಗ್ಬಿಟ್ಟು ಸುಡ್ತಾ ಇದ್ದಾರೆ. ಸುಮ್ಮನೆ ಒಂದಿಷ್ಟು ಬೂದಿ ತೊಗೊಂಡೋಗಿ ನಾಮಕಾವಸ್ಥೆಗೆ ನೀರಿಗೆ ಹಾಕ್ತಾಯಿದ್ದಾರೆ ಅಷ್ಟೇ. ಅದಕ್ಕೆ ನಾವು ನಮ್ಮವರು ಅಂತ ಬದುಕೋಕೆ ಹೋಗಿ ಅದೇನೋ ಹೇಳ್ತಾರೆ ಬಗ್ನಿಗೆ ಊಟ ಇಟ್ಟರು ಅಂತ, ಹಾಗೆ ನಾವು ನಮ್ಮವರು ಅಂತನೂ ಬೇಡ, ಸತ್ತಾದ್ಮೇಲೆ ನಾವು ನಮ್ಮವರು ಅಂತ ಹೋಗೋದು ಬೇಡ. ಅವ್ರು ಹೋಗಿ ಮಣ್ಣಿಗೆ ಹಾಕ್ಬಿಟ್ಟು ಬರೋಕ್ಕೆ ಏನಕ್ಕೆ ಅವ್ರು ಬೇಕಾಗಿರುತ್ತೆ? ಅವ್ರು ಬೇಕಾಗಿರೋದೇ ಬೇಕಾಗಿಲ್ಲ ಹೇಳ್ಬೇಕು ಅಂದರೆ. ಸಂಬಂಧಿಕರು ಅನ್ನೋರೇ ಬೇಕಾಗಿಲ್ಲ, ಯಾರೋ ಗೊತ್ತಿರೋರು ಯಾರೋ ಎತ್ತಾಕ್ಬಿಟ್ಟು ಸುಮ್ಮನೆ ಆಗ್ತಾರೆ ಅಷ್ಟೇ. ಇಷ್ಟೇ ಜೀವನ. ಇರೋ ಗಂಟೆ 1-2 ನೆಮ್ಮದಿಯಾಗಿ ಜೀವನ ಮಾಡೋ ಅಂಥ ದಿನಗಳನ್ನ, ನೆನಪಿಸ್ಕೊಳ್ಳೋ ಅಂಥ ದಿನಗಳನ್ನ ಸಂಪಾದನೆ ಮಾಡಿ, ಅಷ್ಟೇ ಜೀವನ. ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು. ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮಮ್ಮ ಒಳ್ಳೆ ಫುಡ್ ತಿಂದು ನಮಗೆ ಆರೋಗ್ಯ ಕೊಡಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಆಗಿನ ಕಾಲದ ಬಡತನ ಹಂಗಿರ್ತಾಯಿತ್ತು. ಆಮೇಲೆ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ಮನೆಯವರು, ನಮ್ಮ ಅಪ್ಪನ ಮನೆಯವರೆಲ್ಲ ಸ್ವಲ್ಪ ಹಂಗೆ ಇದ್ದರು. ಸೊ ಈ ಬಾಣ್ತನದಲ್ಲಿರೋರಿಗೆ, ಅಂದರೆ ಬಾಣ್ತನ ಅನ್ನೋದಕ್ಕಿಂತ ನಮ್ಮಮ್ಮ ಬಸ್ರಿ ಆಗಿರೋವಂಥ ಟೈಮಲ್ಲಿ ಸರಿಯಾಗಿ ಫುಡ್ಡು ಕೊಡ್ತಾ ಇರಲಿಲ್ಲಂತೆ. ನಮ್ಮಮ್ಮ ಎಲ್ಲ ಹೇಳ್ಕೊಳ್ತಾಯಿದ್ರು. ನಮ್ಗೆ ಬುದ್ಧಿ ಬರೋವಂಥ ಟೈಮಲ್ಲಿ ಪ್ರತಿಯೊಂದು ವಿಷಯನೂ ಹಂಚ್ಕೊಳ್ತಾಯಿದ್ರು. ಆ ವಿಷಯಗಳನ್ನೆಲ್ಲ ಕೇಳೋವಾಗ ಅನಿಸ್ತಾಯಿತ್ತು, ಅಯ್ಯೋ ನಾವು ಇವಾಗ ಎಷ್ಟೊಂದು ಊಟ ವೇಸ್ಟ್ ಮಾಡ್ತೀವಿ, ಆವಾಗ ಒಂದಿಷ್ಟು ಊಟನೂ ಕೊಡ್ತಾ ಇರಲಿಲ್ವ ತಿನ್ನೋದಕ್ಕೆ ಅಂತ ಅನಿಸುತ್ತೆ. ಯಾಕಂದರೆ ಅವರೆಲ್ಲ ಅನುಭವಿಸಿರೋ ಕಷ್ಟಗಳನ್ನ ನಮಗೆ ಹೇಳ್ಕೊಳ್ತಾಯಿದ್ರು. ಹಿಂಗೆ ಆಗ್ತಿತ್ತು, ಹಾಗಾಗಿ ನೀನು ಈ ಥರ ಹುಟ್ಟಿದ್ಯಾ ಅಂತ. ನಾನು ಹುಟ್ಟಿ ಎಷ್ಟೋ ದಿನ ಆದಮೇಲೆ ನಂಗೆ ಕಣ್ಬಿಟ್ಟಿದ್ದಂತೆ. ಒಂದಷ್ಟು ಜನ ಹೇಳ್ತಾ ಇದ್ದಂತೆ, ಮಗು ಕಣ್ಬಿಡಲ್ಲ, ಬದುಕುತ್ತೋ ಇಲ್ವೋ ಅಂತ. ಅದೆಲ್ಲ ನೆನಪಿಸ್ಕೊಳ್ತೀನಿ. ಇವಾಗ ಇಷ್ಟು ದಪ್ಪ ಇರ್ಬೋದು ಅಷ್ಟೇ. ಅವಾಗ ಸಣ್ಣಗಿದ್ದಂತೆ, ಹುಟ್ಟಿದಾಗ ತುಂಬ ಸಣ್ಣಗಿದ್ದಂತೆ. ಒಂದಷ್ಟು ದಿನ ಆದರೂ ಕಣ್ಬಿಟ್ಟಿರ್ಲಿಲ್ವಂತೆ. ಆಮೇಲೆ ನಾನು ಹುಟ್ಟೋ ಪ್ರೊಸೀಜರಲ್ಲಿ ಏನಾಯಿತು, ಒಳ್ಳೊಳ್ಳೆ ಹೆಲ್ತಿ ಫುಡ್ಡು ತಿನ್ನೋದಕ್ಕೆ ಸಿಕ್ಕಿಲ್ಲ ನಮ್ಮ ಅಮ್ಮನಿಗೆ. ಸೊ ಆಲ್ಮೋಸ್ಟು ನಮ್ಮ ಅಣ್ಣ ನನ್ನ ತಮ್ಮನಿಗಿಂತ ನಾನು ತುಂಬ ವೀಕ್ನೆಸ್ಸು. ಯಾಕಂದರೆ ಮೂಳೆಗಳೆಲ್ಲ ಪ್ರಾಬ್ಲಮ್ಗಳಲ್ಲಿ ಇರ್ತವೆ, ಅಂದರೆ ಮೂಳೆ ಎಲ್ಲ ಗಟ್ಟಿ ಇಲ್ಲ ನನಗೆ. ಸೊ ಆ ಒಂದು ರೀಸನಿಂದ ನನಗೂ ಗೊತ್ತಾಯಿತು ಕ್ಯಾಲ್ಶಿಯಮ್ದು ಪ್ರಾಬ್ಲಮ್ ಇದೆ ನನಗೆ. ಹುಟ್ಟೋವಾಗಲೇ ಅದಾಗಿರೋದು ಪ್ರಾಬ್ಲಮ್ಮು. ಸೊ ಇವಾಗ ಬಂದಿರೋ ಅಂಥದ್ದು ಅಲ್ಲ. ಆಮೇಲೆ ನಾವು ಹೊಟ್ಟೆಲಿರೋವಾಗ ನಮ್ಮ ಅಮ್ಮದಿರುಗಳು ಏನು ತಿಂತಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ಸೊ ನಮ್ಮಮ್ಮ ಎಲ್ಲನೂ ಹೇಳೋದು, ನೀನು ತುಂಬ ವೀಕ್ನೆಸ್ ಆಗಿದ್ದೆ. ಒಂದು ಸಾರಿ ನೀನು ಹುಟ್ಟಿ 6 ತಿಂಗಳಿಗೆ ಒಂದು ಮೂಟೆ ಮೇಲೆ, ಅಕ್ಕಿ ಮೂಟೆ ಮೇಲೋ ರಾಗಿ ಮೂಟೆ ಮೇಲೆ ಗೊತ್ತಿಲ್ಲ, ರಾಗಿ ಮೂಟೆ ಅನಿಸುತ್ತೆ, ನಮ್ಮ ಅಜ್ಜಿ ಮನೇಲಂತೆ ರಾಗಿ ಮೂಟೆ ಮೇಲೆ ಕೂರಿಸಿದ್ದಾಗ ನಾನು ಆ ಕಡೆ ಈ ಕಡೆ ಅಳ್ಳಾಡ್ಬಿಟ್ಟು ಹಿಂಗೆ ಬಿದ್ದೋಗಿದ್ದೀನಿ. ಆವಾಗ ಲೆಫ್ಟ್ ಕೈ ಇಲ್ಲಿ ಮುರಿದೋಗಿತ್ತಂತೆ. ಸೊ ಅದಕ್ಕೆ ಲೆಫ್ಟ್ ಕೈ ನಂಗೆ ಇಲ್ಲಿ ಊತ ಬರ್ತಾಯಿತ್ತು. ನಾನು ಸೈಕಲ್ ತಳ್ಳೋದು ಎಲ್ಲ ಮಾಡಿದಾಗ, ಇವಾಗಲೂ ಅಷ್ಟೇ ಕೆಲಸ ಏನಾದರೂ ಜಾಸ್ತಿ ಮಾಡಿದ್ರೆ ಇಲ್ಲಿ ಊತ ಬರುತ್ತೆ ನನ್ನ ಮೂಳೆ. ನಂಗೆ ಇದ್ರ ರೀಸನ್ ಗೊತ್ತಿರಲಿಲ್ಲ. ನಾನು PUC ಓದಬೇಕಾದ್ರೆ ನಾನು ಜಾಸ್ತಿ ಸೈಕಲ್ ತುಳಿಯೋದು ಮತ್ತು ಸೈಕಲಲ್ಲಿ ಹೊರೆಗಳು ಅದು ಇದು ಲಗೇಜ್ ಹಾಕ್ಕೊಬಂದು ಮನೆಗೆ ಹಾಕೋದು ಈ ಥರ ಮಾಡ್ತಾಯಿದ್ದೆ. ನಮ್ಮವನು ಒಂದು ದಿನ ಕೇಳಿದೆ ನಾನು, ಅವ ಯಾಕೆ ಇಲ್ಲಿ ಊದ್ಗಳುತ್ತೆ ಯಾವಾಗಲೂ ನನಗೆ, ಆಮೇಲೆ ಕೈ ಜಾಸ್ತಿ ಪೇನ್ ಬರುತ್ತೆ ನನಗೆ ಅಂತ ಹೇಳ್ಬಿಟ್ಟು ಕೇಳಾದ್ಮೇಲೆ ನಮ್ಮಮ್ಮ ಹೇಳಿದ್ದು ನನಗೆ,
ನಿನಗೆ ಅಲ್ಲಿ ಕೈ ಮುರಿದೋಗಿತ್ತು, ನೀನು ಇನ್ನೂ ಚಿಕ್ಕೋಳಿದ್ದೆ ಅವಾಗ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಎಲ್ಲೆಲ್ಲೂ ಮುರಿದಿರೋದೇನೋ ನನ್ನ ಲೈಫು ಅಂತ ಅನಿಸ್ಬಿಡ್ತು. ಲೈಫು ಚೆನ್ನಾಗಿಲ್ಲ, ಅಟ್ಲೀಸ್ಟ್ ದೇಹನಾದರೂ ಚೆನ್ನಾಗಿದೆ ಅಂದರೆ ಎಲ್ಲ ಪಾರ್ಟ್ಸ್ಗಳು ಮುರಿದಿರೋದೇನೆ, ಏನು ಬದುಕಿರ್ಬೇಕಪ್ಪ ಅನ್ಸುತ್ತೆ ಒಂದು ಸಾರಿ. ಬಟ್ ಆದರೂ ಇಷ್ಟೆಲ್ಲ ಮುರಿದ್ರು ದೇವರು ಬದುಕೋದಕ್ಕೊಂದು ಛಲ ಶಕ್ತಿ ಕೊಟ್ಟಿದ್ದಾನೆ. ಬಟ್ ಆಗಿನ ಕಾಲ ಅಷ್ಟೇ ಕಷ್ಟ ಇತ್ತು ಬಿಡಿ. ನಮ್ಮಮ್ಮ ಹೇಳೋವಾಗೆಲ್ಲ ಪ್ರತಿಯೊಂದು ಸಿಚುವೇಶನ್ನ ಅನುಭವಿಸಿದ್ದೀನಿ ನಾನು. ಸೊ ಕೈ ಕೂಡ ಇಲ್ಲಿ ಮುರಿತು, ಎಡಗೈ, ಬಲಗೈ ಇಲ್ಲಿ ಮುರಿದಿದೆ, ಬೆನ್ಮೂಳೆ ಅಲ್ಲಿ ಮುರಿದಿದೆ, ಕಾಲು ಸ್ವಾಧೀನ ಇಲ್ಲ. ಒಂದೊಂದು ಪರಿಸ್ಥಿತಿನೂ ನೆನಪಿಸ್ಕೊಂಡ್ರೆ ನನಗೆ ಅಪ್ಪ ಲೈಫು ಎಷ್ಟು ಕಷ್ಟ ಅಂತ ಅನಿಸುತ್ತೆ. ಬಟ್ ಆದರೂ ಗೊತ್ತಿಲ್ಲ, ಬದುಕೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾನೆ ದೇವರು. ಎಲ್ಲ ನಿಭಾಯಿಸಿ ಬದುಕೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾನೆ. ಆ ಚಾನ್ಸ್ನ ಸರಿಯಾಗಿ ನಾವು ಬಳಸ್ಕೋಬೇಕಷ್ಟೆ. ಸೊ ನಾನು ಎಲ್ಲ 2 ಟನ್ನ ಉದ್ದಿನ ಕಾಳು, 2 ಟನ್ನ 1 ಟನ್ನ ಗೊತ್ತಾಗ್ತಿಲ್ವೇ, ಒಂದೇ ಬಂದಿದೆ ಉದ್ದಿನ ಕಾಳು, ಒಂದೇ ತಂದಿರ್ಬೋದು ಅನ್ಕೊಂತೀನಪ್ಪ. ಆ್ಯಕ್ಚುಲಿ ಇವಾಗೇನಿಲ್ಲ, ಮೆಂತ್ಯ ಮುದ್ದೆಗೆಲ್ಲ ರೆಡಿ ಮಾಡ್ಕೊಂಡು ಅಷ್ಟೇ. ಇಲ್ಲೇ ಕತೆ ಹೊಡ್ಕೊಂಡು ಕೂತಿರೋ ಮೇಲೆ ಇಲ್ಲೇ ಇರಬೇಕಾಯ್ತು. ಸೊ ಇವಾಗ ಮೆಂತ್ಯ ಮುದ್ದೆ ಮಾಡುವ, ಲೆಟ್ಸ್ ಗೋ ಪ್ರೊಸೀಜರ್. ನಂಗೆ ಹೇಳೋಕ್ಕೆ ಬರೋಲ್ಲ ಇಂಗ್ಲೀಷ್, ಆಮೇಲೆ ಬೇಕಬಿಡಿ. ಕಪ್ಪು ಉದ್ದಿನ ಕಾಳು. ಆ್ಯಕ್ಚುಲಿ ನೋಡಿ, ಗೋಧಿನ ಕೈಯಲ್ಲಿ ಹಿಡ್ಕೊಂಡು ಅದು ಎಷ್ಟು ವರ್ಷ ಆಗ್ಬಿಟ್ಟಿತ್ತೋ ಗೊತ್ತಿಲ್ಲ. ಯಾಕಂದರೆ ಮೊದಲೆಲ್ಲ PUC 10th ಈ ಥರ ಓದಬೇಕಾದ್ರೆ ರೇಷನ್ ಇದರಿಂದ ಗೋಧಿ ಕೊಡ್ತಾಯಿದ್ರು ನಮಗೆ. ಸೊ ಆ ಗೋಧಿನ ತೊಗೊಂಡೋಗ್ಬಿಟ್ಟು ಬೀಸಿಸ್ಕೊಬಂದು ನಾವು ಚಪಾತಿ ಅಪರೂಪಕ್ಕೆ ಮಾಡ್ತಾಯಿದ್ವಪ್ಪ. 6 ತಿಂಗಳು 3 ತಿಂಗಳು ಒಂದೇ ಸಾರಿ ಮಾಡ್ತಾಯಿದ್ವಿ ಚಪಾತಿ. ಇಷ್ಟ ಆವಾಗ ಎಣ್ಣೆ ಸಖತ್ತಾಗಿ ಒಯ್ದ್ಬಿಟ್ಟು ಅವಾಗ ಚಪಾತಿ ರೀತಿಯೇ ಬೇರೆ ಇರ್ತಿತ್ತು ಬಿಡಿ. ಅದೊಂಥರ ನಮಗೆ, ಯಾಕಂದರೆ ವರ್ಷಕ್ಕೂ 6 ತಿಂಗಳು ಸಿಗ್ತಾಯಿತ್ತಲ್ವ ನಮಗೆ, ಆ ಥರ ಇಷ್ಟಪಟ್ಟು ತಿಂತಾಯಿದ್ದಿದ್ದು ಅವಾಗ. ಸೊ ಈ ಥರ ಗೋಧಿ ಕಾಳನ್ನೆಲ್ಲ ಆವಾಗ ನೋಡಿದ್ದು ನಾನು, ಇವಾಗ ನೋಡ್ತಾಯಿದ್ದೀನಿ ಒಂಥರ ಅನಿಸುತ್ತೆ ಇವಾಗ. ಯಾಕಂದರೆ ಈ ಥರ ಗೋಧಿ ಕಾಳನ್ನ ನಾವು ಇವಾಗ ಕೈಯಲ್ಲೂ ಇಟ್ಕೊಳ್ಳೋಕ್ಕಾಗಲ್ಲ ಬಿಡಿ. ಯಾಕಂದರೆ ಹೋಗಿ ದಿನಸಿ ಅಂಗಡಿಲಿ ಮಾತ್ರ ತರಬೇಕು. ಅವಾಗೆಲ್ಲ ರೇಷನ್ ಇದರಿಂದ ಫ್ರೀಯಾಗಿ ಸಿಗ್ತಾಯಿತ್ತು ನಮಗೆ ಕಮ್ಮಿಯಾಗಿ. ಸೊ ಆವಾಗ ನಾವೇ ಹೋಗಿ ಒಡ್ಸ್ಕೊಂಡು ಬಂದು ಚಪಾತಿ ಎಲ್ಲ ಮಾಡ್ತಾಯಿದ್ದೋ. ಬಟ್ ತುಂಬ ಹಾರ್ಡ್ ಇರ್ತಾಯಿತ್ತು ಆ ಚಪಾತಿ ಎಲ್ಲ. ಇವಾಗೇನು ಗೋಧಿ ಹಿಟ್ಟು ಬಂದಿದೆ ಆಶೀರ್ವಾದ, ಪ್ಯಾಕೆಟ್ ತಗೊಂಬಂದ್ಬಿಡ್ತೀವಿ, 5 ನಿಮಿಷಕ್ಕೆ ಮಾಡಿಬಿಡ್ತೀವಿ. ಆವಾಗ ಹಂಗಿರ್ತಾ ಇರಲಿಲ್ಲ. ಅದು ನಾವು ಒಡ್ಸ್ಕೊಂಡು ಬಂದರೆ ರಾಗಿ ಮಿಷಿನಲ್ಲಿ ಅದನ್ನು ತಂದು ಜರಡೆ ಹಿಡ್ದು, ಅಯ್ಯೋ ಅದಕ್ಕೊಂದು ರಾಮಾಯಣಗಳು ಬಿಡಿ. ಆವಾಗಿನ ಕಾಲ ಆಗಿರ್ತಾಯಿತ್ತು. ಸೊ ಅದೆಲ್ಲ ನೆನೆಸ್ಕೊಳ್ಳೋವಾಗ ಅನಿಸುತ್ತೆ, ಎಷ್ಟು ಬೇಗ ಲೈಫ್ ಚೇಂಜ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ವಲ್ಲ ಅಂತ ಅನಿಸುತ್ತೆ. ಹಿಂದಿನ ಜೀವನನೇ ಇರಬೇಕಾಗಿತ್ತು ಅಂತ ಒಂದು ಕಡೆ ಫೀಲ್ ಆಗುತ್ತೆ ನನಗೆ. ಯಾಕಂದರೆ ಅವಾಗ ನಡೀತಾ ಇದ್ನಲ್ವ. ಬಟ್ ಅದೊಂಥರ ಲೈಫು, ಬಟ್ ಇದೊಂಥರ ಲೈಫ್. ನನ್ನ ಲೈಫಲ್ಲಿ ಪಾರ್ಟಿಷನ್ ಆಗಿಬಿಟ್ಟೈತೆ, ಅರ್ಧ ಲೈಫ್ ಹಂಗೆ, ಅರ್ಧ ಲೈಫ್ ಹಿಂಗೆ ಅಂತ. ಬಟ್ ನೆನೆಸ್ಕೋಬೇಕಷ್ಟೆ, ನನ್ನ ಕಾಲಿತ್ತು, ನಾನು ಓಡಾಡಿದ್ದೆ, ನಾನು ಒಂದು ಸಾಧನೆ ಮಾಡಿದ್ದೆ ಅಂತ. ಬಟ್ ಆವಾಗ ಸಾಧನೆ ಮಾಡಿದ್ಮೇಲೆ ಹೋಗುತ್ತೆ, ಇವಾಗ ಕಾಲಿಲ್ಲದೆ ಇರೋವಾಗ ಸಾಧನೆ ಮಾಡ್ತಾಯಿದ್ದೀನಿ ಅನಿಸುತ್ತೆ. ಎಂಥ ಸಾಧನೆಯೂ ಇಲ್ಲ, ಲೈಫ್ ಮಾಡೋದಕ್ಕೆ ಸಾಧನೆ ಮಾಡ್ತಾಯಿದ್ದೀನಿ. ಈ ಜೀವನ ಅನುಭವಿಸೋಕ್ಕೆ ಸಾಧನೆ ಮಾಡ್ತಾಯಿದ್ದೀನಿ, ಇಷ್ಟೇ ಜೀವನ. ಇವಾಗ ಮೆಂತ್ಯ ಮುದ್ದೆ ಮಾಡೋದಕ್ಕೆ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೀನಿ. ಗ್ಯಾಸ್ ಹಚ್ಚಿಬಿಟ್ಟು, ಆ್ಯಕ್ಚುಲಿ ಗ್ಯಾಸ್ ಹಚ್ಚಿಸಲ್ವಲ್ಲ, ಅದನ್ನು ಏನಾದರೂ ಮಾಡಿ ಕೆಳಗಡೆ ಇಳಿಸ್ಕೊಳ್ಳೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಬಟ್ ಸ್ವಲ್ಪ ಕಷ್ಟನೇ ಎಲ್ಲ ನಿಭಾಯಿಸೋದಕ್ಕೆ ನನಗೆ. ಏನು ಮಾಡೋದು, ಎಲ್ಲನೂ ನಿಭಾಯಿಸೋಕ್ಕೆ ನಾರ್ಮಲ್ ಆಗಿರೋರು ನಿಭಾಯಿಸೋದು ದೊಡ್ಡ ಕಷ್ಟ. ಏನು ಇಲ್ಲಿ ಬೀಳ್ತೈತೆ ಇದು, ಅಯ್ಯೋ ಬಿಡಬೇಡ. ಉದ್ದಕ್ಕಿರೋ ಕೈ ಬೇಕಾಗಿತ್ತು, ಅದಕ್ಕೆ ತಗೊಂಡೆ. ಯಾಕಂದರೆ ಉರಿಬೇಕಲ್ವ ನಿಧಾನವಾಗಿ ಮೆಂತ್ಯ ಮುದ್ದೆ ಮಾಡೋದಕ್ಕೆ. ಬೇಕಾಗ್ಬಿಟ್ಟಿದ್ದೀನ, ಏನು ಟರ್ನ್ ಆಯ್ತಲ್ಲ ಅನಿಸ್ತೈತೆ. ಈ ವೀಲ್ ಚೇರಲ್ಲಿ ಟರ್ನ್ ಮಾಡ್ಕೊಂಬಿಟ್ಟ, ಇನ್ನೂ ಕೊಡೋಗ್ಬಿಡ್ತು. ವೀಲ್ ಚೇರ್ ಎತ್ತಾಗ ಹೊಡೋಗ್ಬಿಡ್ತು. ಒಂದೊಂದು ಸಾರಿ ಎಷ್ಟೋ ಸಾರಿ ತಲೆ ಹೊಡ್ಕೊಂಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಸೊ ಮೆಂತ್ಯ ಮುದ್ದೆಗೆ ಪ್ರೊಸೀಜರು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಾವು ಮೆಂತ್ಯನ ಬೇಯಿಸಕ್ಕಿಟ್ಟಿದ್ದೀವಿ. ಬೇಯಿಸಕ್ಕಿಟ್ಟಿಲ್ಲಪ್ಪ, ಉರಿಯೋಕ್ಕಿಟ್ಟಿದ್ದೀನಿ. ಬೇಯಿಸಕ್ಕಿಟ್ಟೆ ಅಲ್ಬಿಟ್ಟು. ಏನಪ್ಪ ಗುಂಡು ಮರಿ, ಓನ್ ಸಮಾಚಾರ ನಿಂದು, ಓನಿಗೆ ಬಂದಿದ್ದೀಯಲ್ಲಿ. ಏನಮ್ಮ ಏನಾಯ್ತು ಹೇಳೋ? ಪಾಪಚ್ಚಿ ಇವ್ನು ನೋಡಿ ಇಲ್ಲಿ ಬಂದು ಕೂತಿದ್ದಾನೆ. ಏನಪ್ಪ ಏನು ಬೇಕು? ಅಯ್ಯೋ ಏನು ಬೇಕು? ಅನ್ನ ಹಾಕಿದ್ದೀನಲ್ಲ, ಊಟ ಮಾಡೋಗು.
ಅವನಿಗೆ ಒಂದು ವಾರ ಆಯಿತು ನಾನ್ ವೆಜ್ಜೇ ಮಾಡಿಲ್ಲ. ನಾನು ನಾನ್ ವೆಜ್ ತಿಂದುಬಿಟ್ನಲ್ವ, ಆಮೇಲೆ ಅವನಿಗೂ ತರಲಿಲ್ಲ ಹಾಕಲಿಲ್ಲ. ಪಾಪ ಅವನಿಗೆ ಬೇಜಾರಾಗ್ಬಿಟ್ಟಿದ್ದೀವಾಗ. ಅಟ್ಲೀಸ್ಟ್ ದಿನ ಮೊಟ್ಟೆನಾದರೂ ಆಗ್ತಾಯಿದ್ದೆ. ಮೊಟ್ಟೆ ಖಾಲಿ ಆಗಿಬಿಟ್ಟಿದೆ. ಇಲ್ಲಿ ಎಲ್ಲೂ ನಿಯರ್ ಬೈ ನನಗೆ ಸಿಗಲ್ಲ. ಪೂರ್ವಿಕಲ್ಲಿ ತರ್ಸೋಣ ಅನ್ಕೋತೀನಿ, ಮರ್ತೋಗ್ತೀನಿ. ಹಾಳಾದ ಮರವು ಏನು ಮಾಡೋಣ. ಪಾಪ ಇವತ್ತು ಮೊಟ್ಟೆ ಹಾಕಿಲ್ಲ. ನೆನ್ನೆನೂ ಇಲ್ಲ ಮೊಟ್ಟೆ, ಮೊನ್ನೆ ಹಾಕಿದ್ದು. ಅದಕ್ಕೆ ಅವನು ಕುಯ್ಯ ಅಂತ ಅವನು ಏನು ಹಾಕಿಲ್ಲ ನನಗೆ ಅಂತ. ಪಾಪ ಅವ್ನು ನಾನ್ ವೆಜ್ ಏನಾದರೂ ವೇಸ್ಟ್ ಚಿಕನ್ ತೊಗೊಂಡು ಬಂದು ಬೇಯಿಸಿ ಹಾಕ್ಬೇಕು. ಯಾರೋ ಮೊನ್ನೆ ಹಸಿ ಚಿಕನ್ ಹಾಕ್ಬೇಡಿ, ಅವನು ರಕ್ತದ್ದು ರುಚಿ ನೋಡ್ಕೊಬಿಡ್ತಾನೆ ಅಂತ ಹಾಕಿದ್ರು ಕಮೆಂಟು. ಆ್ಯಕ್ಚುಲಿ ಅದನ್ನು ತಂದರೆ ನಾನು ಬೇಯಿಸ್ಬಿಟ್ಟು ಹಾಕೋದು, ಅವ್ನಿಗೆ ಹಸಿದು ಹಾಕಲ್ಲಪ್ಪ ನಾನು. ಗ್ಯಾಸು ಎಡಕ್ಕೆ ಇರುತ್ತೆ, ಏನೇನೋ ಕಾಣಿಸಲ್ಲ. ಸೀದೋಗ್ಬಿಡುತ್ತೆ. ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ಮೇಂಟೈನ್ ಮಾಡಬೇಕು. ಕಂದು ಬಣ್ಣ ಬರೋವರೆಗೂ ಹುರಿದ್ಬಿಟ್ಟು ಎತ್ತಾಕಬೇಕಷ್ಟೆ. ಸಾರಿ, ಝೂಮ್ ಔಟ್ ಆಗಿಬಿಡ್ತು ಜಾಸ್ತಿ. ಝೂಮ್ ಇನ್ನಾಗ್ಬಿಡ್ತು. ಇದಕ್ಕೇನು ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಸೊ ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ, ನೀಟಾಗಿ ಇದಾಗ್ಬಿಡುತ್ತೆ. ಕೈ ಬಿಡದೆ ತಿರುಗ್ತಾ ಇರಬೇಕು, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ. ಮೆಂತ್ಯ ಬೇಗ ಬಿಸಿ ಹತ್ತಿಬಿಡುತ್ತೆ, ಹಾಗಾಗಿ ಸೀದೋಗ್ಬಿಟ್ರೆ ಕಷ್ಟ. ಆಮೇಲೆ ಇವೆಲ್ಲ ರೇಟ್ ಜಾಸ್ತಿನಪ್ಪ, ಇವೆಲ್ಲ ಐಟಮ್ಸು ತಂದರೆ ನೀಟಾಗಿ ಮಾಡಬೇಕು. ಯಾರಾದರೂ ಮಾಡಿಕೊಡೋದಿದ್ರೆ ಸಾಕಪ್ಪ ಅನಿಸುತ್ತೆ. ಬಟ್ ಏನು ಮಾಡೋದು, ಯಾರು ಇಲ್ಲ. ಅದಕ್ಕೆ ಹೇಳೋದು ತಾಯಿದಿರು ಇರಬೇಕು ಅನ್ನೋದು. ತಾಯಿದಿರಿದ್ದರೆ ಯಾರಾದರೂ ಬಂದು ಒಂದಿಷ್ಟಾದ್ರು ಮಾಡಿಕೊಡ್ತಾರೆ. ನನಗೂ ಒಂದೊಂದು ಸಾರಿ ಅನಿಸುತ್ತೆ, ನನಗೂ ಅಮ್ಮ ಇರಬೇಕಿತ್ತು, ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಲೈಫು ಅಂತ ಅನಿಸುತ್ತೆ. ತುಂಬ ಕಷ್ಟದಲ್ಲಿರೋವಾಗೆಲ್ಲ ಫೀಲ್ ಆಗುತ್ತೆ, ನನಗೂ ಅಮ್ಮ ಇರಬೇಕಿತ್ತು, ನಂಗೆ ಕಷ್ಟ ಅಂದಾಗ ಬಂದು ನನ್ನ ಕಷ್ಟ ಕೇಳ್ತಾ ಇದ್ರಲ್ವಾ ಅಂತೆಲ್ಲ ಫೀಲ್ ಆಗುತ್ತೆ. ಬಟ್ ಯಾರೂ ಇಲ್ಲ, ಬೇಜಾರಾಗುತ್ತೆ ಒಂದೊಂದು ಸಾರಿ. ಯಾರಿಗೆ ಈ ಕಷ್ಟಗಳನ್ನ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಹೆಣ್ಣಿಗೆ ನಿಜವಾಗ್ಲೂ ಹೇಳಬೇಕು ಅಂದರೆ, ಅದು ಯಾರು ಸ್ವಂತದವರಾಗಿ ಕೊನೆವರೆಗೂ ಉಳ್ಕೋತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಅಪ್ಪ ಅಮ್ಮನಿಗಿನ್ನ ಇಂಪಾರ್ಟೆಂಟು ತಾನು ಮದುವೆ ಆಗೋವಂಥ ಗಂಡ. ಅವನೊಬ್ಬ ಸರಿಗಿಲ್ಲ ಅಂದರೆ ಲೈಫೇ ಕೊಟ್ಟೋಗ್ಬಿಡುತ್ತೆ. ಮೆಂತೆ ಘಮ ಘಮ ಅಂತ ಇದೆ. ಇವಾಗ ಗಮಲ ಎಲ್ಲ ಗೊತ್ತಾಗ್ತಾ ಇದೆ. ಮೊದಲು ನಾನು ಹೇಳಿದ್ನಲ್ಲ, ಟೇಸ್ಟ್ ಏನು ಗೊತ್ತಾಗ್ತಿಲ್ಲ ಅಂತ. ಅರ್ಧ ಮೆಂತೆ ಅಷ್ಟೇ ಹಾಕೊಂಡಿದ್ದೆ, ಇನ್ನರ್ಧ ಮೆಂತೆ ಇವಾಗ ಹಾಕೊಳ್ತಿದ್ದೆ. 1 kg ಮೆಂತೆ ಮಾಡಿಸ್ತಾ ಇರೋದು ಹಿಟ್ಟು. ಆ್ಯಕ್ಚುಲಿ ವಾರಕ್ಕೊಂದು ದಿನ ಈ ಮುದ್ದೆ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿದೆ. ಸೊ ಅದಕ್ಕೆ ನೋಡೋಣ. ಮೊದಲೇ ಸೊಂಟ ಇಲ್ಲ ನನಗೆ, ಸೊಂಟನಾರೋ ಗಟ್ಟಿಗೆ ಇಲ್ಲಿ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಮೇನ್ ಮೂಳೆನೇ ಇಲ್ಲ, ಇನ್ನೆಲ್ಲಿ ಸೊಂಟ ಇರೋದು. ಮೆಂತೆ ಎಲ್ಲ ಉದ್ದಿದ್ದಾಯಿತು. 1 kg ಮೆಂತೆ ಇದೆ ಇರಲಿ. ಸೊ ಇವಾಗ ಗೋಧಿ ಹುರಿಯೋಣ ಅಂತ. ಆ್ಯಕ್ಚುಲಿ ಇದು 1 kg ಅಷ್ಟೇ ಇದೆ. ಇವಾಗ ಗೋಧಿ ಮೆಂತೆ 2 ಮಿಕ್ಸ್ ಮಾಡ್ಕೊಂಡೆ. ಇವಾಗ ನಾನು ಉದ್ದು ಕಾಳು ಇಟ್ಟಿದ್ದೀನಿ ನೋಡಿ, ಉದ್ದಿನ ಕಾಳು ಫುಲ್ಲು ಕಪ್ಪು ಉದ್ದು ಅಂತ ಹೇಳ್ತಾರಲ್ಲ ಅದು. ಇವಾಗ ಮೆಂತ್ಯ, ಗೋಧಿ, ಕಪ್ಪು ಉದ್ದು 3 ಹುರಿದಿದ್ದಾಯಿತು, ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಅಕ್ಕಿ ಕೂಡ ಮಿಕ್ಸ್ ಮಾಡಿದ್ದಾಯಿತು, ಅಂದರೆ ಮಿಕ್ಸಿಗೆ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಿಲ್ಲಿಗೆ ಓಡಿಸಿದ್ರೆ ಆಯ್ತಪ್ಪ, ಮುಗೀತು. ಮೆಂತ್ಯ ಮುದ್ದೆದು ಒಂದು ಪ್ರೊಸೀಜರೇ ಮುಗೀತು.